ದಿನಕ್ಕೊಂದು ಕತೆ ನಿಮ್ಮ ಜೊತೆ. ಇಂದಿನ ಕತೆ ಕುರುಬನ ಚಾಣ್ಮೆಯ ಕತೆ. ಒಂದೂರಿನಲ್ಲಿ ಒಬ್ಬ ಚಂದ್ರಸೇನ ಎಂಬ ರಾಜನಿದ್ದ. ಅವನಿಗೆ ಸುಮತಿ ಎಂಬ ಏಕೈಕ ಪುತ್ರಿ ಇದ್ದಳು. ಆ ಸುಮತಿಗೆ ತನ್ನ ಸೌಂದರ್ಯ ಹಾಗೂ ತನ್ನ ಬುದ್ಧಿವಂತಿಕೆಯ ಬಗ್ಗೆ ಅಪಾರವಾದ ಹೆಮ್ಮೆ ಇತ್ತು. ಅವಳು ಪ್ರೌಢಾವಸ್ಥೆಗೆ ಬಂದ ನಂತರ ಚಂದ್ರಸೇನನು ಆತ ಮದುವೆಯನ್ನ ಮಾಡಬೇಕು ಅಂತ ಬಯಸುತ್ತಾನೆ. ಬಯಸಿ ತನ್ನ ಮಗಳ ಮುಂದೆ ಹೇಳುತ್ತಾನೆ, ಮಗಳೇ, ನಿನಗೆ ನಾನು ಸ್ವಯಂವರವನ್ನ ಏರ್ಪಡಿಸುತ್ತೇನೆ ಅಂತ ಹೇಳ್ತಾಳೆ. ಆಗ ಅವಳು ಹೇಳುತ್ತಾಳೆ, ಅಪ್ಪಾಜಿ, ನನಗಿಂತ ಬುದ್ಧಿವಂತನಾದ ಪುರುಷನನ್ನು ಮಾತ್ರ ಮದುವೆಯಾಗುತ್ತೇನೆ ಅಂತ ಹೇಳ್ತಾಳೆ. ರಾಜನಿಗೆ ಚಿಂತೆಯಾಗುತ್ತದೆ, ನನ್ನ ಮಗಳಿಗಿಂತ ಬುದ್ಧಿವಂತ ಇರುವಂತಹ ಹುಡುಗನ ನಾನು ಎಲ್ಲಿಂದ ತರಲಿ ಅಂತ ಮಗಳ ಮುಂದೆ ಹೇಳ್ತಾನೆ. ಆಗ ಅವಳು ಹೇಳ್ತಾಳೆ, ಅಪ್ಪ, ಅದರ ಚಿಂತೆಯನ್ನು ನನಗೆ ಬಿಡಿ, ನನಗೆ ಬೇಕಾದಂತಹ ವರನನ್ನು ಹುಡುಕಿಕೊಂಡು ಬರುತ್ತೇನೆ ಅಂತ ಹೇಳ್ತಾಳೆ. ಹೇಳಿ ತನ್ನ ಅರಮನೆಯಲ್ಲಿರುವಂತಹ ಆಳುಗಳ ಸಹಾಯದಿಂದ ಅರಮನೆಯ ಆವರಣದಲ್ಲಿರುವಂತಹ ಒಂದು ದೊಡ್ಡದಾದ ಮರಕ್ಕೆ ಒಂದು ಜೋಕಾಲಿಯನ್ನ ಕಟ್ಟಿಸುತ್ತಾಳೆ. ಮರುದಿನ ಮುಂಜಾನೆ ರಾಜನು ತನ್ನ ಮಗಳ ಆದೇಶದಂತೆ ಡಂಗುರವನ್ನ ಸಾರಿಸಿದ. ಯಾರು ರಾಜಕುಮಾರಿ ಹಾಕುವ ಷರತ್ತನ್ನು ಗೆಲ್ಲುವರೋ ಅವರು ರಾಜಕುಮಾರಿಯನ್ನ ವಿವಾಹ ಆಗಬಹುದು ಅಂತ ಡಂಗುರವನ್ನ ಸಾರಿಸಿದ. ರಾಜಕುಮಾರಿಯ ಬುದ್ಧಿವಂತಿಕೆ ಹಾಗೂ ಅವಳ ಸೌಂದರ್ಯವು ಎಲ್ಲ ಕಡೆಗೂ ಹಬ್ಬಿತ್ತು. ಹಾಗಾಗಿ ದೂರದ ಕಡೆಯಲ್ಲಿ ಇರುವಂತಹ ರಾಜರೆಲ್ಲರೂ ಅಲ್ಲಿಗೆ ಬರುತ್ತಾರೆ. ರಾಜಕುಮಾರಿಯು ಮರಕ್ಕೆ ಕಟ್ಟಿದ ಜೋಕಾಲಿಯ ಮೇಲೆ ಕುಳಿತುಕೊಂಡಿದ್ದಳು. ಅವಳು, ನನ್ನನ್ನು ಮುಟ್ಟದೆ ಯಾರು ನನ್ನನ್ನು ಜೋಕಾಲಿಯಿಂದ ಕೆಳಗಿಳಿಸುತ್ತಾರೋ ನಾನು ಆ ಯುವಕನನ್ನ ಮದುವೆ ಆಗುತ್ತೇನೆ ಅಂತ ಷರತ್ತನ್ನು ಹಾಕುತ್ತಾಳೆ. ಅಲ್ಲಿರುವಂತಹ ರಾಜಕುಮಾರರು ನಾನಾ ರೀತಿಯಿಂದ ಪ್ರಯತ್ನವನ್ನ ಮಾಡುತ್ತಾರೆ. ಎಷ್ಟೇ ಪ್ರಯತ್ನ ಪಟ್ಟರೂ ರಾಜಕುಮಾರಿಯನ್ನ ಜೋಕಾಲಿಯಿಂದ ಕೆಳಗಡೆ ಇಳಿಸಲು ಆಗಲಿಲ್ಲ. ಅವರೆಲ್ಲ ನಿರಾಶರಾಗಿ ಮರಳಿ ತಮ್ಮ ತಮ್ಮ ರಾಜ್ಯಕ್ಕೆ ಹೋಗುತ್ತಾರೆ. ಇದರಿಂದ ರಾಜನಿಗೆ ಚಿಂತೆಯಾಗುತ್ತದೆ. ಹೀಗೆ ಒಂದೆರಡು ದಿನ ಕಳೆದ ಮೇಲೆ ಈ ಸುದ್ದಿಯು ಆ ಊರಿನ ಕುರುಬನಿಗೆ ಮುಟ್ಟುತ್ತದೆ. ಆತನು ಅಲ್ಲಿಗೆ ಬರುತ್ತಾನೆ. ಅಲ್ಲಿ ರಾಜಕುಮಾರಿ ಯಾವ ಜೋಕಾಲಿಯ ಮೇಲೆ ಕುಳಿತಿರುತ್ತಾಳೋ ಆ ಗಿಡದ ಪಕ್ಕದಲ್ಲಿ ತಾನು ತನ್ನೊಂದಿಗೆ ಕರೆದುಕೊಂಡು ಬಂದಂತಹ ನಾಯಿ ಮತ್ತು ಒಂದು ಕುರಿಯನ್ನ ಪಕ್ಕದ ಮರಕ್ಕೆ ಕಟ್ಟುತ್ತಾನೆ. ಪಕ್ಕದ ಮರಕ್ಕೆ ಕಟ್ಟಿ ನಾಯಿಯ ಮುಂದೆ ಹುಲ್ಲನ್ನ ಹಾಕಿ ಕುರಿಯ ಮುಂದೆ ಮಾಂಸವನ್ನ ಇಡುತ್ತಾನೆ. ಇಟ್ಟು ಆ ಕುರಿ ಮತ್ತು ನಾಯಿಗಳಿಗೆ ತಿನ್ನಿರಿ ತಿನ್ನಿರಿ ಅಂತ ಹೇಳುತ್ತಾನೆ. ರಾಜಕುಮಾರಿಯು ಇದೆಲ್ಲವನ್ನ ಕುತೂಹಲದಿಂದ ನೋಡುತ್ತಿರುತ್ತಾಳೆ. ರಾಜಕುಮಾರಿಗೆ ಕುರುಬನ ಮೂರ್ಖತನದ ಬಗ್ಗೆ ನಗು ಬರುತ್ತದೆ. ಬಂದು ರಾಜಕುಮಾರಿಯು ಆ ಕುರುಬನಿಗೆ ಹೇಳುತ್ತಾಳೆ, ಎಲ್ಲವೋ ಮೂರ್ಖ, ಯಾವಾಗಾದರೂ ಕುರಿಯು ಮಾಂಸವನ್ನು ನಾಯಿ ಹುಲ್ಲನ್ನು ತಿನ್ನುತ್ತದೆಯೇ ಅಂತ ಆ ಕುರುಬನಿಗೆ ಕೇಳುತ್ತಾಳೆ. ಕುರುಬನು ಇದೆಲ್ಲವೂ ಕೇಳಿಸಿದರೂ ಕೂಡ ಕಿವಿ ಕೇಳದಂತೆ ವರ್ತಿಸುತ್ತಾನೆ. ಆಗ ರಾಜಕುಮಾರಿಯು, ನೀನೇನು ಕಿವುಡನ, ನಾನು ಹೇಳ್ತಿರೋದು ನಿನಗೆ ಕೇಳಿಸುತ್ತಿಲ್ಲವಾ ಅಂತ ಕುರುಬನಿಗೆ ಬೈಯುತ್ತಾಳೆ. ಆಗಲೂ ಕೂಡ ಕುರುಬನು ಮೌನವಾಗಿಯೇ ಕುಳಿತುಕೊಳ್ಳುತ್ತಾನೆ. ಇದರಿಂದ ರಾಜಕುಮಾರಿಗೆ ಸಿಟ್ಟನ್ನು ತಡೆದುಕೊಳ್ಳಲಾಗದೆ ಆ ಜೋಕಾಲಿಯಿಂದ ಕೆಳಗಡೆ ಬಂದು, ನಾನು ಅಷ್ಟೊತ್ತಿಂದ ಕಿರ್ಚುತ್ತಿದ್ದೇನೆ, ನಿನಗೆ ಕೇಳಿಸುವುದಿಲ್ಲವೇ ಅಂತ ಆ ಕುರುಬನಿಗೆ ಪ್ರಶ್ನೆಯನ್ನ ಮಾಡುತ್ತಾಳೆ. ಕುರುಬನು ಆಗ ನನಗೆ ಕೇಳಿಸುತ್ತಿದೆ ಅಂತ ಹೇಳ್ತಾನೆ. ಇದರಿಂದ ರಾಜಕುಮಾರಿಗೆ ತಾನು ಮಾಡಿದ ತಪ್ಪಿನ ಅರಿವಾಗುತ್ತದೆ. ಇದರಿಂದ ತಿಳಿದು ಬರುವುದೇನೆಂದರೆ, ಬುದ್ಧಿವಂತಿಕೆಯೊಂದಿದ್ದರೆ ಗೆಲುವು ನಮ್ಮದೇ, ರಾಜಕುಮಾರಿಯೂ ನಮ್ಮವಳೇ. ಥ್ಯಾಂಕ್ ಯು.